ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದರೆ ಬೆಂಕಿ ಇದೆ ಪ್ರೋಮೋ ಮಾತ್ರ. ಯಾಕೆ ಅಂದ್ರೆ ಕ್ಯಾಪ್ಟನ್ ಅಂಡ್ ಕಂಟೆಂಡರ್ ಯಾರು ಅಂತ ಡಿಸೈಡ್ ಮಾಡೋ ಪ್ರೋಮೋ ಕಟ್ ಮಾಡಿದ್ದಾರೆ. ಏನಕ್ಕೆ ಅಂದ್ರೆ ಈ ಪ್ರೋಮೋದಲ್ಲಿ ಕ್ಲಿಯರ್ ಕಟ್ ಆಗಿ ಬಿಗ್ ಬಾಸ್ ಅವರು ಹೇಳ್ತಾ ಇದ್ದಾರೆ, ಯಾರಾದ್ರೆ ಅತಿ ಹೆಚ್ಚು ಪಾಯಿಂಟ್ ಕಲೆಕ್ಟ್ ಮಾಡ್ತಾರೋ 3 ಟೀಮ್ಸ್ ಅವರು ಕ್ಯಾಪ್ಟನ್ ಕಂಟೆಂಡರ್ ಟಾಸ್ಕ್ ಆಡಕ್ಕೆ ಸೆಲೆಕ್ಟ್ ಆಗ್ತಾರೆ ಅಂತ ಬಿಗ್ ಬಾಸ್ ಹೇಳಿದ್ದಾರೆ. ಅಂದ್ರೆ 4 ಟೀಮ್ ಇದಾವೆ. ಆ 4 ಟೀಮ್ ಅಲ್ಲಿ ಯಾವ್ದಾದ್ರು ಒಂದು ಟೀಮು ಔಟ್ ಆಗುತ್ತೆ, ಅಂದ್ರೆ ಒಂದು ಜೋಡಿ ಔಟ್ ಆಗುತ್ತೆ. 4 ಜೋಡಿ ಗೊತ್ತೇ ಇರುತ್ತೆ ನಿಮ್ಗೆ. ಕಾವ್ಯ ಗಿಲ್ಲಿ, ಅಶ್ವಿನಿ ರಘು, ಚೈತ್ರ ಅಭಿಷೇಕ್, ನಮ್ಮ ರಕ್ಷಿತಾ ಮಾಳು, ಈ 4 ಜೋಡಿ ಇದಾವೆ. ಈ 4 ಜೋಡಿಯಲ್ಲಿ ಯಾವ್ದಾದ್ರು ಒಂದು ಜೋಡಿ ಔಟ್ ಆಗುತ್ತೆ ಕ್ಯಾಪ್ಟನ್ ಕಂಟೆಂಡರ್ ಟಾಸ್ಕ್ ಇಂದ ಅಂತ ಕ್ಲಿಯರ್ ಕಟ್ ಆಗಿ ಬಿಗ್ ಬಾಸ್ ಮೆನ್ಷನ್ ಮಾಡಿದ್ದಾರೆ. ಮತ್ತೆ ಪ್ರೋಮೋದಲ್ಲಿ ಏನಿದೆ, ಪ್ರೋಮೋನ ಅನಲೈಸ್ ಮಾಡಿ ನಾವು ತಿಳ್ಕೊಂಡಾಗ ಯಾರು ಗೆದ್ದಿದ್ದಾರೆ ಟಾಸ್ಕ್, ಯಾರು ಈ ಕ್ಯಾಪ್ಟನ್ಸಿ ಟಾಸ್ಕ್ ಇಂದ ಔಟ್ ಆಗಿದ್ದಾರೆ, ಈ ಒಂದು 4 ಜೋಡಿಗಳಲ್ಲಿ ಆ ಗೆದ್ದಿರೋ 3 ಜೋಡಿ ಯಾರಂತೆಲ್ಲ ಮಾತಾಡೋಣ. ಒಂದೊಂದು ಸತ್ಯ, ಈ ಪ್ರೋಮೋದಲ್ಲಿ ರಕ್ಷಿತಾ ಬ್ಯಾಕ್ ಈಸ್ ಅಂತ ಹೇಳ್ಬೋದು, ಶಿ ಈಸ್ ಬ್ಯಾಕ್ ಅಂತ ಹೇಳ್ಬೋದು. ಯಾಕಂದ್ರೆ ರಘು ಧ್ರುವಂತ್ ಅವ್ರ ಮೇಲೆ ಒಂಥರ ಒಳ್ಳೆ ಮಜ್ಜಾ ಇದೆ. ಆ ರೀತಿ ಎಲ್ಲ ಫೈಟ್ ಮಾಡ್ತಾರೆ, ಸಖತ್ತಾಗಿ ಅವ್ರ ಮೇಲೆ ಕೋಪಗೊಂಡಿದ್ದಾರೆ ಅಂತ ಹೇಳ್ಬೋದು. ಒಂಥರ ಕಿರ್ಸ್ತಾ ಇದ್ದಾರೆ, ಒಂಥರ ಬಿಹೇವ್ ಮಾಡ್ತಾ ಇದ್ದಾರೆ, ಸಖತ್ತಾಗಿ ಇದೆ. ಅಲ್ಲೆಲ್ಲ ಕಂಟ್ರೋಲ್ ಮಾಡಕ್ ನೋಡ್ತಾ ಇದ್ದಾರೆ ರಕ್ಷಿತ್ ಅವ್ರನ್ನ, ಆದ್ರೂ ಕಂಟ್ರೋಲ್ ಆಗ್ತಾ ಇಲ್ಲ. ಪ್ರೋಮೋದಲ್ಲಿ ಏನಿದೆ, ಯಾವ ರೀತಿ ಟಾಸ್ಕ್ ಇದೆ, ಆ ಟಾಸ್ಕ್ ಅಲ್ಲಿ ಏನೆಲ್ಲ ಇದೆ ಟಾಸ್ಕ್ ಎಕ್ಸ್ಪ್ಲೈನ್ ಮಾಡ್ತೀನಿ, ಅನಲೈಸ್ ಮಾಡ್ತೀನಿ. ದಯವಿಟ್ಟು ಚಾನಲ್ ಯಾರನ್ನ ಹೊಸ ನೋಡ್ತಿದ್ರೆ ಮಿಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿಯಾಗಿ ಒಂದು ಅಪ್ಡೇಟ್ ಇದೆ, ಈ ಟಾಸ್ಕ್ ಅಲ್ಲಿ ಯಾರು ಸೋತಿದ್ದಾರೆ ಅಂತೇಳಿ, ಕ್ಯಾಪ್ಟನ್ ಕಂಟೆಂಡರ್ ಟಾಸ್ಕ್ ಆಡಕ್ಕೆ ಯಾರು ಸೆಲೆಕ್ಟ್ ಆಗಿದ್ದಾರೆ ಅಂತೇಳಿ ಅದನ್ನ ಹೇಳ್ತೀನಿ. ದಯವಿಟ್ಟು ವಿಡಿಯೋ ಕೊನೆವರೆಗೂ ನೋಡಿ, ಮಿಸ್ ಮಾಡ್ತಾನೆ ಸರಿನಾ. ಇನ್ನು ಪ್ರೋಮೋ ಕಟ್ ಮಾಡಿದೆ ಏನಂದ್ರೆ, ಬಿಗ್ ಬಾಸ್ ಕಡೆಯಿಂದ ಅನೌನ್ಸ್ಮೆಂಟ್ ಬರುತ್ತೆ, 3 ಜೋಡಿಗಳಲ್ಲೂ ಕ್ಯಾಪ್ಟನ್ ಕಂಟೆಂಡರ್ ಸೆಲೆಕ್ಟ್ ಆಗ್ತಾರೆ, 1 ಜೋಡಿ ಔಟ್ ಆಗುತ್ತೆ ಅಂತ. ಟಾಸ್ಕ್ ಯಾವ ರೀತಿ ಇರುತ್ತೆ ಅಂದ್ರೆ, ಅಲ್ಲಿ ದೊಡ್ಡ ಸೈಜ್ ಬಾಲ್ಗಳು, ಜುಮ್ ಬಾಲ್ ಇರ್ತವೆ, ಅದಾದ್ಮೇಲೆ ಈ ಸೈಜ್ ಬಾಲ್ ಇರ್ತವೆ, ಇನ್ನೊಂದು ದೊಡ್ಡ ಸೈಜ್ ಬಾಲ್ ಇರ್ತವೆ, ಲಾಸ್ಟ್ ಕೊನೆಯಲ್ಲಿ ಈ ಸೈಜ್ ಬಾಲ್ ಇರ್ತವೆ. ಅಂದ್ರೆ ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಬಾಲ್ಸ್ ಎಲ್ಲ ಇರ್ತವೆ. ಹೆಚ್ಚಾಗಿ ಯಾರೆಲ್ಲ ಬಾಲ್ಸ್ ಕಲೆಕ್ಟ್ ಮಾಡ್ತಾರೋ ಅವರು ಈ ಒಂದು ಕ್ಯಾಪ್ಟನ್ ಕಂಟೆಂಡರ್ ಟಾಸ್ಕ್ ಸೆಲೆಕ್ಟ್ ಆಗ್ತಾರೆ ಪಾಯಿಂಟ್ಸ್ ಅಂತ ತಗೊಂಡಾಗ. ಅಂದ್ರೆ ಒಂದೊಂದು ಬಾಲಿಗೆ ಒಂದು ಪಾಯಿಂಟ್ಸ್ ಇರುತ್ತೆ. ಬಟ್ ಪ್ರೋಮೋ ನೋಡಿದಾಗ ಮಾತ್ರ ಲೀಸ್ಟ್ ಅಲ್ಲಿ ಇರೋದು ಕಾವ್ಯ ಮತ್ತು ನಮ್ಮ ಗಿಲ್ಲಿ ಹಾಗೂ ಅಶ್ವಿನಿ ರಘು ಅವರು. ಆಲ್ರೆಡಿ ತುಂಬಾ ಕಲೆಕ್ಟ್ ಮಾಡಿದ್ದಾರೆ ಯಾರು, ಅಭಿಷೇಕ್, ಚೈತ್ರ ಅವರು. ಅದೇ ರೀತಿಯಾಗಿ ಮತ್ತೆ ನಮ್ಮ ಮಾಳು, ರಕ್ಷಿತಾ ಕೂಡ ತುಂಬಾ ಕಲೆಕ್ಟ್ ಮಾಡಿದ್ದಾರೆ ಬಾಲ್ಗಳೆಲ್ಲ, ಮಾಳು, ರಕ್ಷಿತಾ, ಅದೇ ರೀತಿಯಾಗಿ ಅಭಿ ಮತ್ತು ಚೈತ್ರ. ಆದ್ರೆ ಇಬ್ಬರು ಮಾತ್ರ ತುಂಬಾ ಕಡಿಮೆ, ಅಂದ್ರೆ ಒಂದೊಂದು ಬಾಲ್ 2 ಬಾಲ್ ಮಾತ್ರ ಕಾಣ್ತಾ ಇದೆ ಪ್ರೋಮಲ್ ನೋಡಿದಾಗ. ಐ ಥಿಂಕ್ ಏನಾಗುತ್ತೆ ಅಂದ್ರೆ ಇಲ್ಲಿ ಇವರಿಬ್ಬರಲ್ಲಿ ಯಾರೊಬ್ರು ಹೊರಗಡೆ ಹೋಗಿದಾರೆ ಅಂತ. ಇಲ್ಲ ಅಶ್ವಿನಿಯರಾಗಿ ಔಟ್ ಆಗಿರ್ಬೇಕು, ಇಲ್ಲ ಕಾವ್ಯಗಿಲ್ಲಿ ಔಟ್ ಆಗಿರ್ಬೇಕು. ಇವರಿಬ್ಬರಲ್ಲಿ ಯಾರೊಬ್ರು ಔಟ್ ಆಗಿದ್ರೆ ಕನ್ಫರ್ಮ್ 100% ಫಕ್ ಅಂತ ಹೇಳ್ಬೋದು. ಇನ್ನು ಇಬ್ರು ಸೆಲೆಕ್ಟ್ ಆಗಿದ್ದಾರೆ. ಆದ ಕಾರಣ ಇಲ್ಲ ಏನಾಗುತ್ತೆ ಅಂದ್ರೆ, ಆ ಬಾಲ್ ಕಲೆಕ್ಟ್ ಮಾಡೋದ್ರಲ್ಲಿ ತುಂಬಾ ಎಲ್ಲೋ ಎಡವುದ್ರ ಅಂತ ಅನ್ಸುತ್ತಾ ಇದೆ. ಯಾಕಂದ್ರೆ ಗಿಲ್ಲಿ ಕಾವ್ಯ ಮೇಲೆ ಕಿರಿಸ್ತಾ ಇದ್ದಾರೆ, ಕಾವ್ಯ ಗಿಲ್ಲಿ ಮೇಲೆ ಕಿರಿಸ್ತಾ ಇದ್ದಾರೆ, ಹಿಂಗ್ ಬಾಲ್ ಇಟ್ಕೋ, ಹಂಗ್ ಬಾಲ್ ಇಟ್ಕೋ, ಅಲ್ಲಿ ಇದು ಮಾಡು, ಇದು ಮಾಡ ಅಂತ. ಅದೇ ರೀತಿಯಾಗಿ ರಘು ಅವರು ಕೂಡ ಸ್ವಲ್ಪ ಬೆಂಡ್ ಆಗೋದಾಗಿರ್ಬೋದು, ಬಾಲ್ ತಗೊಳೋದಾಗಿರ್ಬೋದು, ತುಂಬಾ ಕಷ್ಟ ಆಗ್ತದೆ ಅನಿಸ್ತಾ ಇದೆ. ಇನ್ನು ಅಭಿಷೇಕ್ ಅವ್ರು ಚೆನ್ನಾಗಿ ಆಡ್ತಾರೆ, ಮಾಳು ಮತ್ತೆ ರಕ್ಷಿತ್ ಚೆನ್ನಾಗಿ ಆಡ್ತಾ ಇದ್ದಾರೆ. ಈ ಇಬ್ಬರಲ್ಲಿ ತಗೋಬೇಕಾದ್ರೆ ಖಂಡಿತವಾಗ್ಲೂ ಬಾಲ್ಸ್ ನೋಡಿದಾಗ, ಆ ಟಾಸ್ಕ್ ನೋಡಿದಾಗ ಎಲ್ಲೋ ಒಂದ್ ಕಡೆ ಇವರಿಬ್ಬರಲ್ಲಿ ಯಾರೊಬ್ರು ಔಟ್ ಆಗಿದ್ದಾರೆ ಅಂತ ಹೇಳಿದ್ರೆ ಕೊನೆಯವ್ರಿಗೆ ಹೇಳ್ತೀನಿ. ಇನ್ನು ಮುಖ್ಯವಾಗಿ ನಮ್ಮ ರಕ್ಷಿತ್ ಅವ್ರು ಮಾತ್ರ ಕಂಪ್ಲೀಟ್ ಆಗಿ ಬಾಲ್ಸ್ನೆಲ್ಲ ತಗೋಬೇಕಾದ್ರೆ ಧ್ರುವಂತ್ ಅವರು ಉಸ್ತುವಾರಿ ಆಗಿದ್ದಾರೆ. ಆ ಉಸ್ತುವಾರಿ ಟೈಮ್ ಅಲ್ಲಿ ಅವರು ಒಂದು ಸ್ಟಿಕ್ ಇರುತ್ತಲ್ಲ, ಹಿಂಗ್ ಸ್ಟಿಕ್ ಕಟ್ಕೊಂಡು ಬಾಲ್ ಎಲ್ಲ ಒಂದು ಪ್ರೊಟೆಕ್ಟ್ ಮಾಡ್ಕೊಂಡು ಹೋಗ್ತಿರ್ಬೇಕು. ಇಬ್ರು ಆ ಕಡೆಯಿಂದ ಈ ಕಡೆಯಿಂದ ಒಬ್ರು ಬಾಲ್ ತಗೋಬೇಕಾದ್ರೆ ಆ ಸ್ಟಿಕ್ ನ ಅಪೋಸಿಟ್ ಇರೋ ಸ್ಟಿಕ್ ನ ನೀವು ಮುಟ್ಟಬಾರ್ದು ಅಂತ ಹೇಳಿ ಧ್ರುವಂತ್ ಅವ್ರು ಹೇಳ್ತಾರೆ. ಆದ್ರೂ ರಕ್ಷಿತಾ ಕೇಳಲ್ಲ. ಆ ಶಾಂತಿ ಅಂತ ಮಾಳವ್ರು ಹೇಳ್ತಾರೆ, ಆ ಶಾಂತಿಗಿಂತ ಏನಿಲ್ಲ, ಎಲ್ಲ ಪಾಂತಿನೇ ಅಂತೇಳಿ ಕರೆಕ್ಟ್ ಆಗಿ ರೂಪದ ಇದ್ರ ಹಾಕೊಂಡು ಆಡ್ತಾ ಇದ್ರ ಆಟ. ಆ ಟೈಮಲ್ಲಿ ನೀವು ಪೋಲ್ ಕಟ್ಟಿಗೆ ಮುಟ್ಟಿದ್ರ, ಅವ್ರ ಅಪೋಸಿಟ್ ವ್ಯಕ್ತಿ ಕಟ್ಟಿಗೆ ಮುಟ್ಟಿದ್ರ, 10 ಸೆಕೆಂಡ್ ನಾನು ನಿಮ್ಗೆ ಹೋಲ್ಡ್ ಮಾಡ್ತೀನಿ ಅಂತೆಲ್ಲ ಹೇಳಿದಾಗ ಆ ಕಟ್ಟಿಗೆ ತಗೊಂಡು ನೀರಿಗೆ ಹೊಡಿತಾನೇ ಇರ್ತಾರೆ. ಅಂದ್ರೆ ಆ ಬಾಲ್ಸ್ ಸ್ವಿಮ್ಮಿಂಗ್ ಪೂಲ್ ಹಾಕಿರ್ತಾರೆ, ಕಟ್ಟಿಗೆ ತಗೊಂಡು ನೀರಿಗೆ ಹೊಡಿತಾರೆ. ಕಂಪ್ಲೀಟ್ ಆಗಿ ಶಿ ಈಸ್ ಚೇಂಜ್ ಅಂತ ಹೇಳ್ಬೋದು. ನನ್ಗೆ ಅನಿಸುತ್ತೆ ಏನಂದ್ರೆ ಸ್ವಲ್ಪ ಶಾರ್ಟ್ ಟೆಂಪರ್ ಅಂತ. ಒಂದೊಂದ್ಸಲ ಒಂದ್ ರೀತಿ ಮಾಡ್ತಾರೆ. ಈ ಪ್ರೋಮೋ ನೋಡೋದಂದ್ರೆ ವಿಚಿತ್ರ ಬಿಹೇವ್ ಮಾಡ್ತಾ ಇದಾರೆ. ಆ ಕಟ್ಟಿಗೆ ತಗೊಂಡು ಸ್ವಿಮ್ಮಿಂಗ್ ಪೂಲ್ ಹೊಡಿತಾರೆ. ಅಂದ್ರೆ ಇಲ್ಲಿ ಮೋಸ್ಟ್ ಆಗಿ ಇಟ್ಟೇಟಿಂಗ್ ತರಿಸಿರ್ತಾರೆ ಅಂತ ಅನ್ಕೊಂಡಿದ್ದೀನಿ. ಧ್ರುವಂತ್ ಅವರು ತುಂಬಾ ಕೋಪ ತರಿಸಿದ್ದಾರೆ. ಆ ಕೋಪದಲ್ಲಿ ಏನ್ ಮಾಡ್ತಾರೆ ಗೊತ್ತಾಗ್ತಾರೆ ರಕ್ಷಿತಾ. ಆ ರೀತಿ ಎಲ್ಲ ಮಾಡ್ತಾ ಇದಾರೆ. ಅಲ್ಲೆಲ್ಲ ಅಬ್ಸರ್ವೇಷನ್ ಮಾಡ್ತಾ ಇದಾರೆ. ಅಲ್ಲೆಲ್ಲ ಬೇಡ ರಕ್ಷಿತಾ, ಆ ರೀತಿ ಎಲ್ಲ ಮಾಡಬಾರ್ದು, ಆ ರೀತಿ ಮಾಡಬಾರ್ದಲ್ಲ ಅಂತ ಹೇಳ್ತಾ ಇದಾರೆ. ಕೋಪ ಯಾವ ಲೆವೆಲ್ಗೆ ಬಂದಂದ್ರೆ, ಶಾಂತಿ ಅಂದ್ರೆ ಆಯ್ತು ನಂಗೆ ಅರ್ಥ ಆಯ್ತು, ನೀನ್ ಸುಮ್ನೆ ಇರು ಅಂತ ಹೇಳ್ತಾ ಇದಾರೆ. ಧ್ರುವಂತ್ ಅವರು ಕೌಂಟ್ ಮಾಡ್ತಾ ಇದ್ರೆ, ಆ ಕೌಂಟ್ ಅಲ್ಲಿ ಆ ಟೈಮ್ ಅಲ್ಲಿ ಆ ಪೋಲ್ ತಗೊಂಡು ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಹೊಡಿತಾನೆ ಇದ್ದಾರೆ. ಆದ ಕಾರಣ ಇಲ್ಲಿ ಏನಾಗುತ್ತೆ ಅಂದ್ರೆ, ಎಲ್ಲೋ ಒಂದ್ ಕಡೆ ಮತ್ತೆ ರಕ್ಷಿತಾ
ಆಟ ಹೇಗೆ ಆಡ್ತಾರೆ ಅಂತ ಒಂದು ಕನ್ಕ್ಲೂಷನ್ ಬಂದಂಗೆ ಆಗಿದೆ. ಹೆಂಗಂದ್ರೆ ಮೊನ್ನೆ ನಾಮಿನೇಷನ್ಸ್ ಅಲ್ಲಿ ಸ್ವಲ್ಪ ಆ ರೀತಿ ಎಲ್ಲ ವರ್ತನೆ ಮಾಡಿದ್ರು. ಈಗ ಪ್ರೋಮೋ ನೋಡಿದಾಗ ಪ್ರೋಮೋದಲ್ಲಿ ಕೂಡ ಅದೇ ರೀತಿ ಇದೆ. ಬಟ್ ಕೋಪ ತರಿಸಿದ ಅನ್ಸುತ್ತೆ, ಇಟೇಟಿಂಗ್ ಮಾಡಿದ್ದಾರೆ. ಆ ಇಟೇಟಿಂಗ್ ಒಂದು ಆಕ್ಷನ್ಗೆ ರಿಯಾಕ್ಷನ್ ಅಂತ ಹೇಳ್ಬೋದು ರಕ್ಷಿತ್ ಅವರು. ಬಟ್ ಎಪಿಸೋಡ್ ನೋಡಿ ಮಾತಾಡೋಣ ಯಾರೆಲ್ಲ ಯಾವ ರೀತಿ ಎಲ್ಲ ಬಿಹೇವ್ ಮಾಡಿದ್ರು ಅಂತ. ಇನ್ನು ಅಪ್ಡೇಟ್ ವಿಷಯಕ್ಕೆ ಬಂದ್ರೆ, ಮಾಹಿತಿ ವಿಷಯಕ್ಕೆ ಬಂದ್ರೆ, ಈ ಪ್ರೋಮೋ ನೋಡಿದಾಗ ಅನಿಸ್ತು ಏನಂದ್ರೆ, ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ ಅಶ್ವಿನಿ ಅವರ ಮತ್ತೆ ಅಶ್ವಿನಿ ರಘು ಔಟ್ ಆದ್ರ, ಕಾವ್ಯ ಗಿಲ್ಲಿ ಔಟ್ ಆದ್ರ ಅಂತ. ಇಲ್ಲಿ ಹೇಳೋದಾದ್ರೆ ಕಂಪ್ಲೀಟ್ ಆಗಿ ಆ ಚಿಕ್ಕ ಬಾಲು ತಗೊಂಡೋದು ಮಾತ್ರ ತೋರಿಸ್ತಾ ಇದಾರೆ. ಕಾವ್ಯ ಗಿಲ್ಲಿದು ದೊಡ್ಡ ಬಾಲು ತಗೊಂಡ್ರು ತೋರಿಸ್ತಾ ಇಲ್ಲ. ದೊಡ್ಡ ಬಾಲು ಕಲೆಕ್ಟ್ ಮಾಡಿದ್ರೆ ನಾನು ಅನ್ಕೊಂಡಿದ್ದೀನಿ. ನನಗೆ ಮಾಹಿತಿ ಪ್ರಕಾರ ಅಪ್ಡೇಟ್ ಬಂದಿರೋ ಪ್ರಕಾರ ಏನಂದ್ರೆ, ಅಶ್ವಿನಿ ರಘು ಅವರು ಈ ಟಾಸ್ಕ್ ಇಂದ ಔಟ್ ಆಗಿದ್ದಾರೆ. ಕೊನೆಗೆ ಕ್ಯಾಪ್ಟನ್ ಕಂಟೆಂಡರ್ ಆಗಿ ಟಾಸ್ಕ್ ಆಡೋಕೆ ಸೆಲೆಕ್ಟ್ ಆಗಿರೋ 3 ಜೋಡಿಗಳು ಯಾವಂದ್ರೆ, ಮೊದಲನೇದಾಗಿ ಮಾಳು ರಕ್ಷಿತಾ, ಎರಡನೇದು ಬಂದ್ಬಿಟ್ಟು ಅಭಿಷೇಕ್ ಚೈತ್ರ, ಮೂರನೇದು ಬಂದ್ಬಿಟ್ಟು ಕಾವ್ಯ ಗಿಲ್ಲ ಅಂತ ಮಾಹಿತಿ ಇದೆ. ಅಂದ್ರೆ ರಘು ಮತ್ತು ಅಶ್ವಿನಿ ಅವರು ಈ ಟಾಸ್ಕ್ ಇಂದ ಔಟ್ ಆಗಿದ್ದಾರೆ ಅಂತ ಹೇಳಲ್ಲ, ಹೇಳ್ತಾ ಇದಾರೆ. ಖಂಡಿತವಾಗ್ಲು ನಿನ್ನೆ ಅಪ್ಡೇಟ್ ಸಿಕ್ಕಿತ್ತು, ಬಟ್ ಮಾಡಿರಲಿಲ್ಲ. ಖಂಡಿತವಾಗ್ಲು ಇದು ಒಂದು ಮಾಹಿತಿ. ಈ ಪ್ರೋಮೋದಲ್ಲಿ ನಾವು ಅನಲೈಸ್ ಮಾಡಿದಾಗ, ರಿವ್ಯೂ ಮಾಡಿದಾಗ ಖಂಡಿತ ಇದು ಒಂದಂತೂ ಸತ್ಯ. ಅಭಿಷೇಕ್ ಚೈತ್ರ, ಮಾಳು ರಕ್ಷಿತಾ ಇವೆರಡು ಜೋಡಿ ಫಿಕ್ಸ್ ಆಗಿದ್ದಾರೆ. ಈ ಅಶ್ವಿನಿ ಗೌಡ ರಘುನ ಇಲ್ಲ ಕಾವ್ಯ ಗಿಲ್ಲಿನ ಅಂತ ಬಂದಾಗ, ಕಾವ್ಯ ಗಿಲ್ಲಿ ಸೆಲೆಕ್ಟ್ ಆಗಿದ್ದಾರೆ, ಅಶ್ವಿನಿ ಗೌಡ ಮತ್ತು ರಘು ಅವ್ರು ಔಟ್ ಆಗಿದ್ದಾರೆ ಅಂತ ಅಪ್ಡೇಟ್ ಇದೆ. ನೋಡೋಣ ಯಾವ ರೀತಿ ಎಲ್ಲ ಬದಲಾವಣೆ ಆಗುತ್ತಾ ಅಂತ ಕ್ಯಾಪ್ಟನ್ಸಿ ಅಂತ. ಇನ್ನೊಂದೇನಂದ್ರೆ, ಆಲ್ರೆಡಿ ಕ್ಯಾಪ್ಟನ್ ಎಲ್ಲ ಆಗ್ಬಿಟ್ಟಿದ್ದಾರೆ ಅಂತೆಲ್ಲ ಆಗ್ತಾ ಇದಾರೆ. ಅದೆಲ್ಲ ಒಂದ್ ಕಡೆ ಡೌಟ್ ಹೊಡಿತಾ ಇದೆ ಗುರು, ಆ ರೀತಿ ಆಗ್ತಾ ಇದೆ. ಮತ್ತೆ ನಿಮ್ಗೆ ಪ್ರೋಮೋ ನೋಡಿದಾಗ ಹೇಗ ಅನಿಸ್ತು, ವಿಶೇಷವಾಗಿ ರಕ್ಷಿತ್ ಅವ್ರ ಬಗ್ಗೆ ಅಂತ. ಧ್ರುವಂತ್ ಅವ್ರು ಏನೋ ಒಂದು ಕಿತಾಪತಿ ಮಾಡಿದ್ರ, ಆ ಕಿತಾಪತಿ ಮಾಡಿದಾಗ ಕೋಪ ಬಂದಿದೆ. ಆ ಕೋಪ ಬಂದಿರೋ ಕಾರಣ ಅವರು ಸ್ವಲ್ಪ ವೆರೈಟಿ ಆಗಿ ಬಿಹೇವ್ ಮಾಡ್ತಾ ಇದಾರೆ ಅಂತಾನೆ ಹೇಳ್ಬೋದು, ಸಖತ್ತಾಗಿ. ಅಂದ್ರೆ ನಾನು ಹೇಳೋದಂದ್ರೆ ಆಕ್ಷನ್ಗೆ ರಿಯಾಕ್ಷನ್. ಇವರು ಮಾಡಿರೋ ಒಂದು ಕೆಲಸಕ್ಕೆ ಅವ್ರು ಕೂಡ ಆ ರೀತಿ ಎಲ್ಲ ಕೋಪ ಮಾಡ್ಕೊಂಡಿದ್ರೆ, ಕೋಪ ಬಂದಿದೆ ಅಂತ ಹೇಳ್ಬೋದು. ಇನ್ನೊಂದು ಮುಖ್ಯವಾಗಿ ಕಾವ್ಯ ಗಿಲ್ ಅವ್ರು ಸೆಲೆಕ್ಟ್ ಆಗಿದ್ರೆ ಅಂತಾನೆ ಒಳ್ಳೆಯವರು ಅಪ್ಡೇಟ್ ಕೊಟ್ಟಿದ್ದಾರೆ. ಬಟ್ ಕನ್ಫರ್ಮೇಶನ್ ಕಾಯ್ಬೇಕು ಗುರು, ಖಂಡಿತವಾಗ್ಲು. ಮತ್ತೆ ಈಗ ಹೇಳ್ಬಿಟ್ರಲ್ಲ ಆಮೇಲೆ ತಪ್ಪಾದ್ರೆ ಅಂತೆಲ್ಲ ಬೈಕಣಕ್ಕೆ ಹೋಗ್ಬೇಡಿ. ಖಂಡಿತವಾಗ್ಲು ನಮ್ಗೆ ಯಾರೋ ಒಂದು ಅಪ್ಡೇಟ್ ಕೊಡ್ತಾರೆ, ನಾವು ಅದು ನಿಮ್ಗೆ ಹೇಳ್ತಾ ಇರ್ತೀವಿ. ಅದು ಕೆಲವು ಸಲ ರಾಂಗ್ ಆಗ್ಬಿಡ್ತ, ಕೆಲಸ ನಿಜ ಆಗುತ್ತೆ. ನಿನ್ನೆ ಮುಂಚೆನೆ ಹೇಳಿದೆ ನಾನು, ಟಾಸ್ಕ್ ಇಂದ ಹೊರಗಿಟ್ಟಿರೋದು ಯಾರು, ನಮ್ಮ ಸೂರಜ್ನ ರಾಶಿಕ ಅಂತ. ಅದು ಕರೆಕ್ಟ್ ಆಗಿದೆ. ಮುಂಚೆನೆ ಹೇಳಿದ್ದೆ ಫಸ್ಟ್ ಟಾಸ್ಕ್ ಅಲ್ಲಿ ಮಾಳು ಮತ್ತೆ ರಕ್ಷಿತಾ ಗೆದ್ದಿದ್ದಾರೆ, ಅದು ಯಾವ ರೀತಿ ಗೆದ್ದಿದ್ದಾರೆ ಅಂತ ಕೂಡ ಹೇಳಿದ್ದೆ, ಅದು ಕರೆಕ್ಟ್ ಆಗಿದೆ. ಐ ಥಿಂಕ್ ಇದು ಕರೆಕ್ಟ್ ಆಗ್ಬೋದು, ಕರೆಕ್ಟ್ ಆಗುತ್ತೆ ಅಲ್ಲ ಅನ್ಕೊಂಡಿದ್ದೀನಿ. ಯಾಕೆ ಅಂದ್ರೆ ಅಲ್ಲಿ ಬಾಲ್ಸ್ ನೋಡಿದಾಗ ಇಬ್ಬರದು ಸೇಮ್ ಇದೆ. ಯಾರ್ಯಾರ್ದು ಹೇಳಿ, ಅಶ್ವಿನಿ ಗೌಡ ರಘು ಅವ್ರದ್ದು ಮತ್ತೆ ಗಿಲ್ಲಿ ಕಾವ್ಯ ಅವ್ರದ್ದು ಒಂದು ಬಜೆಟ್ ಇರುತ್ತೆ ಅನ್ಕೊಂಡಿನಿ. ಆ ಬಜೆಟ್ ಆಗೋ ಅಷ್ಟೊಳಗಡೆ ಯಾರ್ದೆಲ್ಲ ಪಾಯಿಂಟ್ ಎಲ್ಲ ಜಾಸ್ತಿ ಇರ್ತಾವೋ ಅವರು ಟಾಸ್ಕ್ ಎಲ್ಲ ವಿನ್ ಆಗ್ತಾರೆ. ಅವ್ರಿಗೆ ಟಾಸ್ಕ್ ವಿನ್ ಆಗೋ ಚಾನ್ಸಸ್ ಇರುತ್ತೆ. ಅಂದ್ರೆ ಒಂದೊಂದು ಬಾಲ್ಗೆ ಒಂದು ಪಾಯಿಂಟ್ಸ್ ಆಗಿರುತ್ತೆ, ಆ ಪಾಯಿಂಟ್ಸ್ ಎಲ್ಲ ಕೌಂಟ್ ಮಾಡಬೇಕು. ಕೌಂಟ್ ಮಾಡಿದಾಗ ಹೆಚ್ಚಾಗಿ ಪಾಯಿಂಟ್ಸ್ ಯಾರು ಇರ್ತಾವೋ ಅವರು ವಿನ್ ಆಗ್ತಾರೆ. ಅಂದ್ರೆ ಇಲ್ಲಿ ಇನ್ನೊಬ್ಬರನ್ನ ತೆಗಿಬೇಕು, ಇನ್ನೊಬ್ಬರನ್ನ ಉಳಿಸ್ಬೇಕು, ಅದು ಹಾಕ್ಬೇಕು ಅಂತದ್ದು ಏನೂ ಇಲ್ಲ. ಯಾರು ಪಾಯಿಂಟ್ಸ್ ಜಾಸ್ತಿ ಇರ್ತಾವೋ ಅವರೇ ವಿನ್ ಆಗ್ತಾರೆ. ಆ ರೀತಿ ಎಲ್ಲ ಟಾಸ್ಕ್ ಪ್ಲಾನ್ ಮಾಡಿದ್ದಾರೆ. ಬಾಲ್ ಎಲ್ಲ ಹಿಡ್ಕೊಂಡು ಹೋಗೋದು, ಕಾವ್ಯ ಗಿಲ್ಲಿ ಇಬ್ರು ಹಿಡ್ಕೊಂಡು ಹೋಗ್ತಾರೆ. ಕಾವ್ಯ ಅಂತ ತುಂಬಾ ಏನಂತೀವಿ ನಾವು, ಗಿಲ್ಲಿ ಮೇಲೆ ಸಖತ್ತಾಗಿ ರೇಗ್ತಾ ಇದ್ದಾರೆ, ಸಖತ್ತಾಗಿ ಅಧಿಕಾರ ಕೂಡ ಚಲಾಯಿಸ್ತಾರೆ ಅಂತಾನೆ ಹೇಳ್ಬೋದು. ಆ ರೀತಿ ಎಲ್ಲ ಇದೆ. ನಿನ್ನೆ ಲೈವ್ ಅಲ್ಲಿ ನೋಡಿದಾಗ ಅದೇ ಆಗ್ತಾ ಇತ್ತು, ಇವತ್ತು ಎಪಿಸೋಡ್ ಆಗ್ತಿದೆ. ಸಾರಿ, ಇನ್ಮೇಲೆ ಸ್ವಲ್ಪ ಇಗ್ನೋರ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಯಾರ ಗಿಲ್ಲಿನ ಕಾವ್ಯನ ಇಗ್ನೋರ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಯಾಕೆ ಅಂದ್ರೆ ತುಂಬಾ ಡಾಮಿನೇಟ್ ಮಾಡ್ತಾ ಇದಾರೆ, ಮಾತಾಡಕ್ಕೆ ಬಿಡಲ್ಲ ಅಂತಾರೆ. ಕಂಟ್ರೋಲ್ ಆಗಿರು ಅಲ್ಲ ಅಂತ ಹೇಳ್ತಾ ಇದಾರೆ. ಸತ್ಯವಾಗ್ಲೂ ಇಲ್ಲ ಒಂದ್ ಕಡೆ ಗಿಲ್ಲಿಗೆ ಡ್ಯಾಮೇಜ್ ಆಗುತ್ತಾ ಅಂತ ಅನಿಸ್ತಾ ಇದೆ. ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ರೀತಿ ಎಲ್ಲ ಬದಲಾವಣೆ ಆಗುತ್ತಂತ. ಒಂದೊಂದು ಸತ್ಯ ಹೇಳ್ದಲ್ಲ, ಕ್ಯಾಪ್ಟನ್ ಕಂಟೆಂಡರ್ ಆಗಿ ಮಾಳು ರಕ್ಷಿತಾ ಮತ್ತೆ ಅಭಿಷೇಕ್ ಚೈತ್ರ, ಗಿಲ್ಲಿ ಕಾವ್ಯ ಅಂತ ಇದೆ. ಬಟ್ ಕಾವ್ಯ ಗಿಲ್ಲಿ ಆಗಿದ್ದಾರೆ ಅಂತ ಅಂದಿದೆ. ನೋಡೋಣ ಯಾವ ರೀತಿ ಎಲ್ಲ ಕಾಯ್ತಾ ಇದಾರೆ ಜನ ಅಂತ. ಒಂದು ವೇಳೆ ಕನ್ಫರ್ಮ್ ಅಪ್ಡೇಟ್ ಏನಾದ್ರು ಬಂದ್ರೆ ನಾನು ಪಿನ್ ಮಾಡ್ತೀನಿ ನಿಮಗೆ, ನೀವು ಹೋಗಿ ಚೆಕ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.